ಹಾಯ್ ಎವ್ರಿವನ್. ಈ ಕ್ಯೂ ಎಸ್ ಆರ್ನ ಸ್ಟಾಫ್ಗೆ ಬಿಲ್ಡಿಂಗ್ ಲೇಔಟೇ ಗೊತ್ತಿಲ್ವಾ? ರೆಸ್ಟ್ ರೂಮ್ ಎಲ್ಲಿದೆ ಅಂತಲೇ ಗೊತ್ತಿಲ್ವಾ, ಅಥವಾ ಅವ್ರ ಕೇರ್ಲೆಸ್ನೆಸ್ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾವು ಇವತ್ತೊಂದು ಹೊಸದಾಗಿ ಓಪನ್ ಆಗಿರುವಂಥ ಕ್ಯೂ ಎಸ್ ಆರ್ ಹೋಗಿದ್ದೆ ಸಂಜೆ. ಅದ್ರ ಕ್ವಿಕ್ಕಾಗಿ ತೊಗೊಂಡು ಟೇಸ್ಟ್ ಮಾಡೋಣ ಹೊಸ ಕ್ಯೂ ಎಸ್ ಆರ್ ಅಂದ್ಬಿಟ್ಟು ಖುಷಿಲಿ ಹೋಗಿದ್ದು. ಫುಡೆಲ್ಲ ಆರ್ಡರ್ ಮಾಡಿ ಆಯಿತು. ಆನಂತರ ನಾನು ಕ್ಯಾಶಿಯರ್ನ ಕೇಳಿದೆ ರೆಸ್ಟ್ ರೂಮ್ ಎಲ್ಲಿ ಡೈನಿಂಗ್ ಹಾಲಲ್ಲಿ ಇದೆಯಾ ಅಂತ. ಬಿಕಾಸ್ ಸೆಲ್ಫ್ ಸರ್ವಿಸ್ ಫ್ಲೋರಲ್ಲಿ ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ಕ್ಯಾಶಿಯರ್ ಹೇಳಿದ್ರು ಇಲ್ಲ ಸೆಕೆಂಡ್ ಫ್ಲೋರಲ್ಲಿದೆ ಅಂತ. ಸೊ ನಾನು ಸೆಕೆಂಡ್ ಫ್ಲೋರ್ಗೆ ಹೋದೆ. ಅಲ್ಲಿದ್ದು ಒಬ್ಬ ಪರ್ಸನ್ ಹೇಳಿದ್ರು ಪಕ್ಕದ ಬಿಲ್ಡಿಂಗಲ್ಲಿ ಸರ್ವಿಸ್ ಹಾಲಲ್ಲಿ ಇದೆ ಅಂತ. ನಾನು ಅವ್ರಿಗೆ ಹೇಳಿದೆ ಇಲ್ಲ ಕ್ಯಾಶಿಯರ್ ಹೀಗೆ ಹೇಳಿದ್ರು ಅಂತ. ಇಲ್ಲ ಪಕ್ಕದ ಬಿಲ್ಡಿಂಗಲ್ಲೇ ಇದ್ರಲ್ಲಿ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಮತ್ತೆ ಕೆಳಗಡೆ ಬಂದೆ. ಪಕ್ಕದ ಬಿಲ್ಡಿಂಗಲ್ಲಿರೋ ಸರ್ವಿಸ್ ಹಾಲ್ಗೆ ಹೋದೆ. ಅಲ್ಲಿ ಮ್ಯಾನೇಜರ್ ಹೋದ ತಕ್ಷಣ ಕೇಳಿದ್ರು. ನಾನು ಹೇಳಿದೆ ರೆಸ್ಟ್ ರೂಮ್ ಆಕ್ಸೆಸ್ ಮಾಡಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಪಕ್ಕದ ಬಿಲ್ಡಿಂಗಲ್ಲಿದೆ, ಇಲ್ಲಿಲ್ಲ ಸೆಕೆಂಡ್ ಫ್ಲೋರಲ್ಲಿದೆ ನೋಡಿ ಅಂತ. ಅದಕ್ಕೆ ನಾನು ಹೇಳಿದೆ ಇಲ್ಲ ಅಲ್ಲಿರೋರೇ ಇಲ್ಲಿ ಕಳಿಸಿದ್ರು ಅಂತ ಹೇಳಿದೆ. ಓ ಹೌದಾ ಸಾರಿ ಅಂದ್ಬಿಟ್ಟು ಆವಾಗ ಅವರು ನನಗೆ ರೆಸ್ಟ್ ರೂಮ್ ಆಕ್ಸೆಸ್ ಮಾಡೋದಕ್ಕೆ ಅಲೋ ಮಾಡಿದ್ರು. ಸೊ ನನ್ನ ಕ್ವೆಶ್ಚನ್ ಏನಪ್ಪ ಅಂತಂದರೆ, ಒಂದು ಹೆಣ್ಮಗಳಿಗೆ ರೆಸ್ಟ್ ರೂಮ್ ಯೂಸ್ ಮಾಡೋದಕ್ಕೆ ಇಷ್ಟೆಲ್ಲ ಯಾಕೆ ಇವರು ಕಾಂಪ್ಲಿಕೇಟ್ ಮಾಡಿದ್ರು ಅಂತ. ಬಿಕಾಸ್ ಈ ಕ್ಯೂ ಎಸ್ ಆರಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿದ್ದು ದೋಸೆ ಮತ್ತು ಚಿಲ್ಲಿ ಗಾರ್ಲಿಕ್ ಫ್ರೈಡ್ ರೈಸ್. ಟೀ ಅಂತೂ ಎಕ್ಸಲೆಂಟ್ ಆಗಿದೆ. ಸೊ ಪ್ರೈಸಿಂಗ್ ಆಗಲಿ, ಕ್ವಾಲಿಟಿ ಆಗಿರಲಿ, ಆ್ಯಂಬಿಯನ್ಸ್ ಆಗಿರಲಿ, ಕ್ವಾಂಟಿಟಿ ಆಗಿರಲಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಬಟ್ ಈ ಸ್ಟಾಫ್ ಇವರು ಕ್ರಿಯೇಟ್ ಮಾಡಿದಂತಹ ಕೆಯಾಸಿಂದ ನಾನು ಪ್ರಾಬಬ್ಲಿ ಮತ್ತೆ ಅಲ್ಲಿಗೆ ವಾಪಸ್ ಹೋಗಲ್ಲ. ನಂಗೆ ಗೊತ್ತಿರೋರ್ಗೂ ರೆಕಮೆಂಡ್ ಮಾಡಲ್ಲ. ಬೇಸಿಕ್ ಹ್ಯೂಮನ್ ಆಗಾದರೂ ನಡ್ಕೋಬೋದಲ್ವಾ? ನೀವೇನಾದರೂ ನಿಮ್ಮ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋದಾಗ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಆದರೆ ಮತ್ತೆ ಆ ಥರ ಹೋಟೆಲ್ಗೆ ನೀವು ಹೋಗ್ತೀರಾ? ಓನರ್ಸಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಯಾಕಂದರೆ ಅವರು ತುಂಬ ಬಂಡವಾಳ ಹಾಕಿ ಈ ಥರ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಅಲ್ಲಿರೋ ಸ್ಟಾಫು ಪ್ರಾಪರ್ ಟ್ರೈನಿಂಗ್ ಇಲ್ಲದೆ ಅಥವಾ ಬೇಸಿಕ್ ಹ್ಯುಮ್ಯಾನಿಟಿಯಿಂದ ಹೇಗೆ ನಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಹೀಗೆಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಬ್ರ್ಯಾಂಡ್ಗೆ, ಹೆಸರಿಗೆ, ಹೋಟೆಲ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಸೊ ಬ್ರ್ಯಾಂಡ್ ಓನರ್ಸ್ ಅಲ್ಲಿ ರಿಕ್ವೆಸ್ಟ್ ಏನಪ್ಪಾ ಅಂದರೆ, ದಯವಿಟ್ಟು ನಿಮ್ಮ ಸ್ಟಾಫ್ನ ಹಾಸ್ಪಿಟಾಲಿಟಿ ಮೇಲೆ ಟ್ರೈನಿಂಗ್ ಕೊಡಿ ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇ. ಅದು ಬಿಟ್ಟರೆ ಫುಡ್ ಚೆನ್ನಾಗಿದೆ, ಹೋಗೋರು ಹೋಗಿ ಟ್ರೈ ಮಾಡ್ಬೋದು.